ನೋಡಿ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ವಾರಕ್ಕೊಂದು ಪ್ರಯೋಗ, ಹೌದಾ? ಇವತ್ತಿನ ಅವಧಿಯಲ್ಲಿ ಯಾವ ಪ್ರಯೋಗ ಮಾಡೋಣಪ್ಪ ಅಂತಂದ್ರೆ ಬೆಳಕಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗವನ್ನ ನಾವು ಇವತ್ತಿನ ಅವಧಿಯಲ್ಲಿ ಮಾಡೋಣ. ಹಾಗಾದ್ರೆ ಬೆಳಕು ಅಂದ್ರೆ ಏನು ಹೇಳಿ ಶ್ರುತಿ? ಬೆಳಕು ವಸ್ತುಗಳು ಗೋಚರಿಸಲು ಸಹಾಯ ಮಾಡುವ ವಿದ್ಯಮಾನ. ನೋಡ್ರಿ, ವಸ್ತುಗಳು ಗೋಚರಿಸಲು ಸಹಾಯ ಮಾಡುವ ವಿದ್ಯಮಾನ ಯಾವ್ದ್ರಿ? ಬೆಳಕು, ಹೌದಾ? ಬೆಳಕಿಗೆ ಹಲವಾರು ವಿದ್ಯಮಾನಗಳಿವೆ, ಹೌದಾ? ಪ್ರತಿಫಲಿಸುವುದಾಗಿರ್ಬೋದು, ವಕ್ರೀಭವನ ಆಗಿರ್ಬೋದು, ಹೌದಾ? ಇವತ್ತೇನಪ್ಪಾ ಅಂತಂದ್ರ ವಕ್ರೀಭವನಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರಯೋಗವನ್ನ ಮಾಡೋಣ. ವಕ್ರೀಭವನ ಅಂತಂದ್ರೆ ಬೆಳಕು ಒಂದು ಮಾಧ್ಯಮದಿಂದ, ನೋಡ್ರಿ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಹಾದಿಯನ್ನ ಅಥವಾ ಪಥವನ್ನ ಏನ್ ಮಾಡುತ್ರಿ? ಬದಲಾಯಿಸುತ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು? ಬೆಳಕಿನ ವಕ್ರೀಭವನ. ಇದೇನ್ರಿದು? ಬೀಕರ್. ಏನ್ರಿದು? ಈ ಬೀಕರ್ಗೆ ಏನ್ ಮಾಡೋಣ ನಾವು? ಸ್ವಲ್ಪ ನೀರು ಹಾಕೋಣ. ಏನ್ ಹಾಕೊಂಡ್ರಿ? ನೀರು ಒಂದು ಮಾಧ್ಯಮ, ಹೌದಾ ಅಲ್ಲೋ? ನೀರ್ ಹಾಕಿದ್ನಾ? ನೋಡ್ರಿ, ನಾನು ನಿಮ್ಗೆ ಏನ್ ಹೇಳಿದೆ? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಹಾದಿಯನ್ನ, ಪಥವನ್ನ ಏನ್ ಮಾಡತ್ರಿ? ಬದಲಾವಣೆಯನ್ನ ಮಾಡುತ್ತೆ. ನೋಡ್ರಿ, ಎಲ್ಲರೂ ಅಬ್ಸರ್ವ್ ಮಾಡ್ರಿ, ನಾ ಹಿಡ್ಕೊಂತೀನಿ. ಬಾಣದ ಗುರುತು ನೋಡ್ರಿ, ಎರಡು ನೋಡ್ರಿ. ಮೇಲ್ಗಡೆ ಇರುವಂತ ಬಾಣದ ಗುರುತು ಹೇಳ್ರಿ, ಮೇಲ್ಗಡೆ ಇರುವಂತಹ ಬಾಣದ ಗುರುತು ಸ್ಟ್ರೇಟ್ ಇದೆ, ನಿಮ್ ಕಡೆನೇ ತೋರಿಸ್ತಿದೆ. ಆದರೆ ನೀರಿನ ಸಹಾಯದಿಂದ ನೋಡಿದಾಗ ಬಾಣದ ಗುರುತು ಯಾವ ಕಡೆ ಇದೆ? ಅರ್ಥ ಆಯ್ತು? ನೋಡ್ರಿ, ಎಲ್ಲರೂ ಕೆಳಕೂಡಪಿ ನೋಡ್ರಿ, ಮೇಲ್ಗಡೆ ಬಾಣದ ಗುರುತು ಆ ಕಡೆನೇ ನೋಡಿದೆ, ಗೋಡೆ ಹತ್ರ. ಆದ್ರೆ ನೀರಿನ ಸಹಾಯದಿಂದ ಗುರುತನ್ನ ನೋಡಿದಾಗ ಯಾವ ಕಡೆ ಕಾಣಿಸುತ್ರಿ? ಕಾಣಿಸ್ತಿದ್ಯಾ? ನೋಡ್ರಿ, ಮೇಲ್ಗಡೆ ಇರುವಂತ ಬಾಣದ ಗುರುತು ಆ ಕಡೆನೇ ಇದೆ, ಆದ್ರೆ ನೀರಿನ ಮಾಧ್ಯಮ, ಹೌದಾ? ಬೆಳಕು ಏನಪ್ಪಾ ಅಂತಂದ್ರ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಹೋಗುವಾಗ ತನ್ನ ಹಾದಿಯನ್ನ ಏನ್ ಮಾಡುತ್ತೆ? ಅದು ಬದಲಾವಣೆ ಮಾಡುತ್ತೆ. ಅದಕ್ಕೋಸ್ಕರ ಬಾಣದ ಗುರುತು ಯಾವ ಕಡೆ ಕಾಣಿಸ್ತಿದ್ಯರಿ? ಎಲ್ಲರಿಗೂ ಕಾಣಿಸ್ತಿದೆಯಲ್ಲ? ಎಲ್ಲರಿಗೂ ಅರ್ಥ ಆಯ್ತು? ಇದು ಏನಪ್ಪಾ ಅಂತಂದ್ರ ಒಂದು ಪ್ರಯೋಗ. ನೋಡ್ರಿ, ಇನ್ನೊಂದು ಪ್ರಯೋಗ ಏನಪ್ಪಾ ಅಂತಂದ್ರ ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ಗಾಳಿ ಇದೆ ಅನ್ನೋದೊಂದು ಪ್ರಯೋಗ. ಅರ್ಥ ಆಯ್ತು? ಇವಾಗ ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಸಣ್ಣ ಬೀಕರನ್ನ ತೆಗೆದುಕೊಂಡಿದ್ದೇನೆ. ಸಣ್ಣ ಬೀಕರ್, ಇದಕ್ಕೆ ಏನ್ ಮಾಡಿದ್ದೀನಿ ನಾನು? ಮೇಣದ ಬತ್ತಿ ಆದ್ರೂ ಇಡ್ಬೋದು, ಅಥವಾ ಈ ಮ್ಯಾಚ್ ಬಾಕ್ಸ್ ಅಲ್ಲಿರುವಂತ ಕಡ್ಡಿಯನ್ನ ಏನ್ ಮಾಡೋದು ನಾವು ಎರಡು ಕಡೆ ಅಂಟುವಂತ ಒಂದು ಈ ತರ ಫಿಕ್ಸೋ ಸಹಾಯದಿಂದ ಅಂಟಿಸಿ ಕೂಡ ಮಾಡಬಹುದು. ನಾನು ಅದಕ್ಕೋಸ್ಕರ ಒಂದು ಮೇಣದ ಬತ್ತಿಯನ್ನ ತೆಗೆದುಕೊಂಡಿದ್ದೇನೆ. ನೋಡಿ, ಇದರಲ್ಲಿ ಗಾಳಿ ಇದೆಯಾ? ಬೀಕರ್ನಲ್ಲಿ ಇದೆ. ಪ್ರತಿಯೊಂದು ವಸ್ತು ಕೂಡ ಏನಪ್ಪಾ ಅಂತಂದ್ರೆ ತನ್ನದೇ ಆದಂತ ಒಂದು ಗಾಳಿಯನ್ನ ಒಳಗೊಂಡಿರುತ್ತೆ, ಹೌದಾ? ಇದೇನಪ್ಪಾ ಅಂತಂದ್ರೆ ನೀರಿನಲ್ಲಿ ಕೂಡ ಗಾಳಿ ಇದೆ ಅನ್ನೋದೊಂದು ಪ್ರಯೋಗವನ್ನ ಮಾಡುವುದು, ಹೌದಾ? ಈಗ ಏನ್ ಮಾಡ್ತೀನಿ? ಈ ಬೀಕರನ್ನ ಈ ಕಡೆ ಮುಳುಗಿಸಿದಾಗ ಏನಾಗುತ್ತೆ? ನೀರ್ ಏನಾಗುತ್ತೆ? ಒಂದ್ ವೇಳೆ ಈ ಬೀಕರ್ನ ಈ ದೊಡ್ಡ ಬೀಕರ್ನಲ್ಲಿ ಹಾಕಿದಾಗ ಏನಾಗುತ್ತೆ? ನೀರು ಹತ್ಕೊಳ್ಳೋದಿಲ್ಲ. ನೋಡೋಣವಾ? ಯಾಕೆ ಹತ್ತಿಕೊಳ್ಳೋದಿಲ್ಲ? ನೀರಿನಲ್ಲಿ ಕೂಡ ಏನಪ್ಪಾ ಅಂತಂದ್ರ ನೋಡಿ, ಇವಾಗ ಹೋಯ್ತಾ ನೀರು? ಬೀಕರ್ನಲ್ಲಿ ಹೋಯ್ತಾ? ಯಾಕೆ ಹೋಗ್ಲಿಲ್ಲ? ನೀರಿನಲ್ಲಿ ಕೂಡ ಏನಪ್ಪಾ ಅಂತಂದ್ರ ಇವಾಗ ಬೀಕರ್ ತೆಗಿಯೋಣ. ನೋಡಿ, ಗಾಳಿ ಇರುವುದೆಂದರಲ್ಲೇ ಏನಪ್ಪಾ ಅಂತಂದ್ರೆ ಈ ಮೇಣದ ಬತ್ತಿ ತೊಯ್ದಿಟ್ಟ ನೋಡ್ರಿ, ಕೈ ಹಾಕಿದ್ದು ತೊಯ್ದಿದ್ಯಾ? ಇಲ್ಲ, ತೊಯ್ದಿಲ್ಲ. ಒಂದ್ ವೇಳೆ ತೊಯ್ದ್ರೆ ಹತ್ತೇನ್ರಿ ದೀಪ? ಇವಾಗ ನಾವು ದೀಪ ಹಚ್ಚೋಣ. ನೋಡ್ರಿ, ದೀಪ ಹತ್ಕೊಂಡೈತಿ. ಒಂದ್ ವೇಳೆ ತೊಯ್ದಿತ್ತಂದ್ರೆ ದೀಪ ಅರ್ಥ ಆಯ್ತು? ತಿಳಿತು? ಇವಾಗ ಇನ್ನೊಂದು ಪ್ರಯೋಗ ಏನಪ್ಪಾ ಅಂತಂದ್ರ ನೀರಿನಲ್ಲಿ ಗಾಳಿ ಇದೆ ಅನ್ನೋದಕ್ಕೆ ಇನ್ನೊಂದು ಪ್ರಯೋಗ. ನೀವು ಮನೆಯಲ್ಲೆಲ್ಲ ನೀರು ತುಂಬ್ತೀರಾ, ಟಪ್ ಮಾಡಿರ್ತೀರಿಲ್ಲ, ಆ ಟಪ್ಪಿನ ಮುಖಾಂತರ ಕೊಡವನ್ನ ತೆಗೆದುಕೊಳ್ಳುವಾಗ ಸೌಂಡ್ ಬರುತ್ತೆ, ಹೌದಿಲ್ಲ? ನಾವು ಈ ತರ ಹಾಕಿದಾಗ ಸೌಂಡ್ ಬಂತ? ಇವಾಗ ನೋಡ್ರಿ, ಬರ್ತಿದ್ಯಾ? 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 ಬರ್ತಿದ್ಯಾ?
ಅಂತಂದ್ರ ನೀರಿನಲ್ಲಿ ಗಾಳಿ ಇದೆ ಅನ್ನೋದಕ್ಕೊಂದು ಪ್ರಯೋಗ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರ ಗಾಳಿ ಗುಳ್ಳೆಗಳು ಬರ್ತಾ ಇದೆ. ಇನ್ನೊಂದ್ಸರಿ ನೋಡೋಣ. ಬಂದಿಲ್ರಿ ನೋಡ್ರಿ. ಯಾಕ ಗುಳ್ಳೆಗಳು ಬರ್ತಾ ಗೊತ್ತೇನ್ರಿ? ನೀರು ಬೀಕರ್ ಒಳಗೆ ಹೋಗ್ತಾ ಇದೆ, ಅಲ್ಲಿರುವಂತ ಗಾಳಿ ನೀರು ಬೀಕರ್ ಒಳಗೆ ಹೋಗ್ತಾ ಇದೆ, ಗಾಳಿ ಏನಾಗ್ತಿದೆ ರೀ? ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರ ಗಾಳಿಯ ಗುಳ್ಳೆಗಳು ಬರ್ತಾ ಇದಾವ. ಅರ್ಥ ಆಯ್ತು ನೋಡ್ರಿ. ಮತ್ತೆ ಮಾಡೋಣವಾ? ನೋಡ್ರಿ, ನೀರು ಹೋಗೋವರೆಗೂ ಕಂಪ್ಲೀಟ್ ಬೀಕರ್ ತುಂಬಿದ್ರೆ ಗಾಳಿ ಗುಳ್ಳೆಗಳು ಸ್ಟಾಪ್ ಆಗ್ತಾವು. ಯಾಕಪ್ಪ ಅಂತಂದ್ರೆ ಗಾಳಿ ಎಲ್ಲ ಹೊರಗಡೆ ಹೋಯ್ತು. ಅರ್ಥ ಆಯ್ತು? ತಿಳಿತಾ?